ನಮ್ದು ಹಳೇದು ಇರೋದ್ರಿಂದ ಹೊಸದೇನು ನಡೀತಾ ಇಲ್ಲ. ಕಳೆದ ದಿನ ಇದ್ದಕ್ಕಿದ್ದಂಗೆ ನಾನು ಇಮೇಲ್ಗೆ ಯಾವ ಇಮೇಲ್ ಬರ್ತಾ ಇಲ್ಲ, ಯಾವುದು ಕಳ್ಸೋಂಗೂ ಇಲ್ಲ. ಏನಂದರೆ ಅವರೊಂದು ಮೆಸೇಜ್ ಹಾಕಿದ್ರು, ನಿಮ್ಮ ಜಿಮೇಲ್ ಅಕೌಂಟ್ ಮೆಮೊರಿ ಫುಲ್ ಆಗಿದೆ, ಡಿಲೀಟ್ ಸಮ್ ಫೈಲ್ಸ್ ಅಂತ. ಸೋತ್ರ ಇಸ್ ಇಟ್ ರೈಟ್ ಬ್ರದರ್? ನನಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಡಿಲೀಟ್ ಮಾಡಿದೆ, ಯಾವ ಡಿಲೀಟ್ ಮಾಡೋದು? ಆಮೇಲೆ ನಾನೇನು ಮಾಡಿದೆ ಅಂದರೆ 2006ರಲ್ಲೋ ಏನೋ ಅಕೌಂಟ್ ಓಪನ್ ಮಾಡಿದ್ದೆ, 2006ರಲ್ಲೋ 2003ರಲ್ಲೇನೋ. ಅಲ್ಲಿಗೆ ಹೋದೆ, ನೋಡಿದ್ರೆ ಅನ್ವಾಂಟೆಡ್ ಫೈಲ್ ಸಿಕ್ಕಾಪಟ್ಟೆ ಇದೆ, ಅಟ್ಯಾಚ್ಮೆಂಟ್ಗಳು ಸಿಕ್ಕಾಪಟ್ಟೆ ಇದೆ. ಕೂತ್ಕೊಂಡು ಎಲ್ಲ ಡಿಲೀಟ್ ಮಾಡಿದೆ. ಸರ್ರ ಅಂತ ಬಂದ್ಬಿಡ್ತು ನೋಡ್ರಿ, ನನ್ನ ಇಮೇಲ್ಗಳು ಬಂತು, ಕಳಿಸ್ಬೋದು. ಮೆಮೊರಿ ಇನ್ನೂ ಜಾಸ್ತಿ ಆಗೋಯ್ತು. ಅವರು 5 GB ಬೋನಸ್ ಆಗಿ ಕೊಟ್ಟರು. ನಿಮ್ಗೆ ಅರ್ಥ ಆಗಲಿಲ್ಲಲ್ಲ? ಎಷ್ಟೋ ಹಳೆ ಫೈಲ್ಗಳು ನಮ್ಮಲ್ಲಿ ಇರೋದರಿಂದ ಹೊಸದಕ್ಕೆ ಏನು ಹೋಗ್ತಾ ಇಲ್ಲ ತಲೆಗೆ. ಇವತ್ತು ಆ ನಂಬಿಕೆ ಇರೋರು ಮಾತ್ರ ಕೈಗಳನ್ನೆತ್ತಿ, ನನ್ನ ಹಳೆ ಫೈಲೆಲ್ಲ ಎರೈಸ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಇವತ್ತು ಕೇಳುವ ವಾಕ್ಯಗಳೆಲ್ಲ ನನ್ನ ಒಳಗಡೆ ತುಂಬಲಿ. ಆಮೇಲೆ ಲಿಸನ್, ಏನು ಹೇಳಿದ್ರು ವಾಕ್ಯಕ್ಕೆ ಅದಕ್ಕೆ ಪ್ರಮಾಣ ವಾಕ್ಯ. ನೋಡ್ರಿ, ಯಾವುದೇ ಅದ್ಭುತ ನಡೀಲಿ ಅದಕ್ಕೆ ಪ್ರಮಾಣ ವಾಕ್ಯ ಇಲ್ಲದೆ ಇರೋ ಬಾಬತ್ತೇ ಇಲ್ಲ. ಆಮೇಲೆ ನಮ್ಮ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಅಂತೀನಿ, ಯಾಕೆ ಹೇಳಿಸ್ಬೇಕು? ಹಂಗೆ ವಾಕ್ಯ ಹೇಳುತ್ತೆ ಹಂಗೆ. ಓದಿದ್ದೀರಾ? ಒಬ್ಬರು ಹೇಳಲೇ ಇಲ್ಲ. ಮಲಾಕಿಯರಿಗೆ ಬರೆದ ಪುಸ್ತಕ 3:16 ಹೇಳ್ತದೆ, ತನ್ನ ಭಕ್ತರು ತಮ್ಮಲ್ಲಿ ಮಾತಾಡ್ಕೊಳ್ಳೋದನ್ನು ಯೆಹೋವ ದೇವರು ಶ್ರದ್ಧೆಯಿಂದ ಕೇಳಿ ಅದನ್ನು ಹಾಗೆ ತನ್ನ ಪುಸ್ತಕದಲ್ಲಿ ಬರೆದಿಡ್ತಾರಂತೆ. ಸೊ ಮಾತಾಡುವಾಗ ಅಲ್ಲೆಲ್ಲ ಎಂಟ್ರಿ ಆಗ್ತಾ ಇದೆ ಅಂತ. ಅದಕ್ಕೆ ಸ್ತೋತ್ರ ಹೇಳುವಾಗ ನೀವೇನು ಹೇಳ್ತಾ ಇದ್ರು ಹುಷಾರಾಗಿ ಹೇಳ್ರಿ, ನೆಗೆಟಿವ್ ಕಮೆಂಟ್ಸ್ ಹೊಡಿಬೇಡ್ರಿ, ಅಲ್ಲಿ ಎಂಟ್ರಿ ಆಗ್ತಾ ಇರುತ್ತೆ. ಇಷ್ಟೊತ್ತು ಅದಾದರೂ ಹೇಳ್ತಾ ಇದ್ವಿ, ಇನ್ಮೇಲೆ ಅದು ಹೇಳಲ್ಲ ಬಿಡಿ ಅಂತ. ಆಮೆನ್, ಹಲ್ಲೆಲೂಯಾ. ಇನ್ನು ಗಮನಿಸ್ರಿ ಪ್ರಿಯರೇ, ದೇವರು ನಮಗೋಸ್ಕರ ನೂತನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಎಷ್ಟು ಜನರಿಗೆ ಆಸೆ ಇದೆ ದೇವರು ನಮಗಾಗಿ ನೂತನ ಕಾರ್ಯಗಳನ್ನು ಮಾಡಬೇಕು ಅಂತ? ಹಾಗಾದರೆ ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ತುಂಬಿಸೋಕ್ಕಾಗಲ್ಲ. ಮತ್ತಾಯನು ಬರೆದ ಸುವಾರ್ತೆ 9:17 ಹೇಳ್ತೀವಿ, ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ಯಾರು ಇಡಲ್ಲ. ಹೊಸ ದ್ರಾಕ್ಷಾರಸಕ್ಕೆ ಹೊಸ ಬುದ್ದಲಿ ಬೇಕು. ಹೊಸ ಬುದ್ದಲಿ ಬೇಕಂದ್ರೆ ಹೊಸ ದ್ರಾಕ್ಷಾರಸ ಬರುತ್ತೆ. ಹೊಸ ದ್ರಾಕ್ಷಾರಸನ ಹಳೆ ಬುದ್ದಲಿಯಲ್ಲಿ ಇಟ್ಟರೆ ಹಳೆ ಬುದ್ದಲಿ ಒಡೆದೋಗುತ್ತೆ. ಸ್ತೋತ್ರ ಹೇಳಲಿಲ್ಲ. ಕೆಲವ್ರಿಗೆ ಹಂಗೆ ನಾವೇನಾದರೂ ಮರ್ಮ ಹೇಳಿದ್ರೆ ತಲೆ ಒಡೆದೋಗುತ್ತಪ್ಪ. ಅವ್ರು ಏನೇನೋ ಹೇಳಿದ್ರು, ನಮ್ಗೆ ಅರ್ಥನೇ ಆಗಲಿಲ್ಲ, ತಲೆ ಒಡೆದೋಯ್ತು ಅಂತ. ಹಳೆ ಬುದ್ದಲಿ ಅದು. ಸ್ತೋತ್ರ. ಹೊಸ ಬುದ್ದಲಿ ಇರೋರು ಮಾತ್ರ ಸ್ತೋತ್ರ ಹೇಳ್ರಿ. ಹಳೆ ಬುದ್ದಲಿ ಇರೋರು ಸ್ತೋತ್ರ ಹೇಳ್ರಿ. ಚೇಂಜ್ ಮಾಡಿ ಫಸ್ಟ್, ನೀವು ಚೇಂಜ್ ಮಾಡಿ. ನನಗೆ ಗೊತ್ತು, ಇಷ್ಟು ಹೇಳಿದ್ಮೇಲೆ ಇಟ್ಕೊಂಡಿದ್ದೀರಲ್ಲ. ಆಮೇಲೆ ಹೊಸ ಬುದ್ದಲಿ ಹೊಸ ದ್ರಾಕ್ಷಾರಸ, ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ಹಾಕಲ್ಲ. ಆಮೇಲೆ ಎಷ್ಟು ಜನರಿಗೆ ಇದರ ಒಳಗಡೆ ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಬೇಕು? ಕೆಲವ್ರಿಗೆ 20% ಸಿಕ್ಕಿದ್ರೆ ಸ್ತೋತ್ರ, ಸಿಗಲಿಲ್ಲ ಸ್ತೋತ್ರ. ಇನ್ನು ಈ ಕೆಲವರು ಅವರೆಲ್ಲ ಎತ್ತಿದ್ದಾರೆ, ನಾವು ಎತ್ತಿಲ್ಲ ಅಂದರೆ ಹೆಂಗೆ ಅಂತ ಸ್ತೋತ್ರ. ನೋಡ್ರಿ, ಪರ್ಸೆಂಟೇಜ್ ನೀವೇ ನೋಡ್ರಿ. ಇನ್ನು ಯಾರು ಹತ್ತು ಕಡೆ ಇರೋಲ್ಲ. ಈ ಕೈ ಎತ್ತವರಲ್ಲ ನನ್ನನ್ನು ಮೆಚ್ಚಿಸೋಕ್ಕೆ ಎತ್ತಿದ್ದೀರಾ ಅಂತ ನನಗೆ ಗೊತ್ತು. ಸ್ತೋತ್ರ. ದಯವಿಟ್ಟು ಕೈ ಕೆಳಗಡೆ ಬಿಡಿ. ನನ್ನನ್ನು ಮೆಚ್ಚಿಸೋದ್ರಿಂದ ನಿಮ್ಗೆ ಅಭಿಷೇಕ ಸಿಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ಇಷ್ಟು ಜನ TV ಪ್ರೋಗ್ರಾಮ್ ವೀಕ್ಷಣೆ ಮಾಡೋರು ಇದ್ದೀರಾ ಅಲ್ಲ? ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ರಿ ತಾನೆ? ಇಷ್ಟು ದಿನ ಬಿಟ್ಟು ನೋಡಿದ್ದೀರಾ. ಇನ್ನು ಮೇಲೆ ಒಂದೊಂದು ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡ್ರಿ. ನಮ್ದು ಅದೇ ಹಳೆ ಬುದ್ಲಿ ಸುಂಗ್ಯರ್ರಿ. TV ಪ್ರೋಗ್ರಾಮ್ ಒಂದು ಹ್ಯಾಂಡಿಕ್ಯಾಮಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ನಮ್ಮ ಪ್ರೋಗ್ರಾಮ್ ಹೋಗಂಗೆ ದೇವರು ಮಾಡಿದ್ರು.
ಮುಂದಿನ ದಿನ ನಮ್ಮದೇ ಸ್ಟುಡಿಯೋ ನಾವು ಕಟ್ತಾ ಇದ್ದೀವಿ. ನೀವು ಸ್ತೋತ್ರ ಈಗ ಹೇಳಲಿಲ್ಲ, ಆಮೇಲೆ ಹೇಳ್ತೀರಾ ಬಿಡಿ. ಯಾಕಂದ್ರೆ ನೀವು ಕಾಣುವ ಮಂಡಳ ನೋಡ್ಬಿಟ್ಟು ಸ್ತೋತ್ರ ಹೇಳ್ದಿರ ಇದ್ದೀರಾ. ನಾನು ಕಾಣದೇ ಇರೋ ಮಂಡಳ ಈಗಲೇ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಆಮೇನ್, ಹಲ್ಲೆಲೂಯ. ಅಲ್ಲಿಂದ ಪ್ರೋಗ್ರಾಮ್ಗಳು ಟೆಲಿಕಾಸ್ಟ್ ಆಗುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಕನ್ನಡದವರು ಯಾವ್ಯಾವ ದಿಕ್ಕಲ್ಲಿದ್ದಾರೋ ಎಲ್ಲರೂ ಕೇಳಬೇಕು, ಎಲ್ಲರೂ ನೋಡಬೇಕು. ಆಮೇ ಬೀಜ ಬಿತ್ತೋರು ಈಗಲೇ ಬಿತ್ಕೊಳ್ರಿ ಸ್ತೋತ್ರ. ಆಮೇಲೆ ಬಿತ್ತಕ್ಕೆ ಬರಬೇಡ್ರಿ, ನಿಮಗಿಂತ ಮುಂಚೆ ಬಿತ್ಬಿಟ್ಟಿರ್ತಾರಲ್ಲ. ಹಲ್ಲೆಲೂಯ. ಪ್ರೋಗ್ರಾಮ್ ನೋಡ್ತೀರಾ, ಅದರಲ್ಲಿ ಎಲ್ಲ ಹೇಳ್ತೀರಾ, ಅಡ್ರೆಸ್ ಎಲ್ಲ ನೋಡ್ತೀರಾ, ಕಾಂಟ್ಯಾಕ್ಟ್ ಡೀಟೇಲ್ಸ್ ತೊಗೊತೀರಾ, ಎಲ್ಲ ಇದು ಮಾಡ್ತೀರಾ. ಒಂದಿನ ಒಂದು ಮನೆ ಆರ್ಡ್ರ್ ಮಾಡಿದ್ದೀರಾ? ಹಂಗೆಲ್ಲ ಕೇಳಬೇಡಿ, ನಮ್ಗೆ ಮುಜುಗರ ಆಗುತ್ತೆ ಪಾಸ್ಟ್ರೇ ಅಂತ. ಮುಜುಗರ ಆಗಲಿ ಅಂತ ಹೇಳಿದೆ ಸ್ತೋತ್ರ. ಹೌದ್ರಿ, ಸೇವೆ ಅನ್ನೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಮನೆಗೆ ನೀವು ಆರಾಮಾಗಿ ಸೋಫಾದಲ್ಲಿ ಕುತ್ಕೊಂಡು ಬೆಡ್ಡಲ್ಲಿ ಮಲ್ಕೊಂಡು ಆರಾಮಾಗಿ ಹಿಂಗೆ ಮಲ್ಕೊಂಡು ನೋಡ್ತೀರಲ್ಲ, ಅದು ನೋಡೋಕ್ಕೆ ಮುಂಚೆ ಅದ್ರ ಹಿಂದುಗಡೆ ನಾವು ಎಷ್ಟು ಕಷ್ಟ ಬೀಳಬೇಕು ಅರ್ಧ ಗಂಟೆ ಪ್ರೋಗ್ರಾಮ್ಗೆ. ನಮ್ಮಲ್ಲಿ ಅದಕ್ಕೆ ಅಂತ ಸಂಬಳ ಕೊಟ್ಟು ನಾವು ಎಡಿಟಿಂಗ್ ಮಾಡಿಸಿ ಅವರು ಅದನ್ನು ಇದು ಮಾಡಿ, ಇಲ್ಲಿ ಇವ್ರಿಗೆ ಎಡಿಟ್ ಮಾಡೋದಕ್ಕೆ ಒಬ್ಬರಿಗೆ ಇವ್ರು 2-3 ದಿನ ತೊಗೊಂಡು ಅದನ್ನೆಲ್ಲ ಕನ್ವರ್ಟ್ ಮಾಡಿ, ಅದನ್ನು ಎಡಿಟ್ ಮಾಡಿ, ಅದು ವಾಕ್ಯಗಳು ಹಾಕಿ ರೆಂಡರ್ ಮಾಡಿ, ಇದನ್ನು DVD ಮಾಡಿ, ಅದನ್ನು ತೊಗೊಂಡೋಗಿ TV ಅಲ್ಲಿ ಟೆಲಿಕಾಸ್ಟ್ ಮಾಡೋರ್ಗೆ ಅವ್ರಿಗೆ ಕೊಟ್ಟು, ಅವ್ರಿಗೆ ದುಡ್ಡು ಕೊಟ್ಟು ನಿಮ್ಗೆ ಟೆಲಿಕಾಸ್ಟ್ ಮಾಡಿ ನಿಮ್ಮ ಮನೆಗೆ ಬಂದಾಗ ನೀವು ಆರಾಮಾಗಿ ಹಿಂಗೆ ಮಲ್ಕೊಂಡು ನೋಡ್ತೀರಾ ಸ್ತೋತ್ರ. ಇಲ್ಲಿ ಬಂದು ಕೂತಿದ್ದೆ, ಸಿಸ್ಟ್ರು ಹೇಳಿದ್ರು ನಿಮ್ಮ ಪ್ರೋಗ್ರಾಮ್ ನೋಡಿ ನಮ್ಮ ಗಂಡ ಮಾನ ತಿರುಗಿದ್ರು, ಭಾಳ ಸಂತೋಷವಾಯಿತು ನನಗೆ. ಸಾಕ್ಷಿ ಹೇಳಿದ್ರಿ, ಆ ಸಾಕ್ಷಿನ ಪತ್ರದಲ್ಲಿ ಬರೀರಿ, 10 ಜನಕ್ಕೆ ಅದು ತಲುಪುತ್ತೆ. ಸ್ತೋತ್ರ. ನೋಡ್ರಿ, ಇದ್ದಂಗೆ ಹೇಳಿದ್ರೆ ಎಷ್ಟು ಬೇಗನೆ ತಣ್ಣಗಾಗ್ಬಿಡ್ತು ಅಂತರಿಕ್ಷ. ಒಂದು ಆಶೀರ್ವಾದದ 2 ಮಾತು ಹೇಳ್ರಿ, ಈಗೆಲ್ಲ ಜಂಪ್ ಮಾಡಿಬಿಡ್ತೀರಾ. ಕರ್ನಾಟಕದ ಸೇವೆಗೆ ಹಣ ಫಾರಿನಿಂದೆಲ್ಲ ಬರಬೇಕಾಗಿರೋದು, ಇದೇ ನೆಲದಿಂದ. ಅವ್ರು ಕೊಟ್ಟು ಅವರ ಆಶೀರ್ವಾದ ಆಗ್ತಾ ಇದ್ದಾರೆ, ನಾವು ತಗೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸಿಸ್ಟಮೇ ಬೇರೆ, ನಾವು ತಗೊಳೋದಲ್ಲ, ನಾವು ಕೊಡೋರಾಗಿರ್ಬೇಕು. ಪಕ್ಕದಲ್ಲಿ ಇರೋರು ಕೈ ಕೊಟ್ಟಲ್ರಿ, ಕೊಡೋರಾಗಿರ್ಬೇಕು ನಾವು ಅಂತ. ಸೇವೆಗಾಗಿ ಚೆಲ್ಲುವವ್ರಿಗೆ. ಹಲ್ಲೆಲೂಯ. ಇನ್ನು ಗಮನಿಸ್ರಿ, ಯಾರಿಗೆ ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಬೇಕು, ದುಪ್ಪಟ್ಟಾದ ಅಭಿಷೇಕ ಬೇಕು, ಕೈ ಕೆಳಗಡೆ ಬಿಡ್ರಿ. ದುಪ್ಪಟ್ಟಾದ ಅಭಿಷೇಕ ಅಂದಿದ ತಕ್ಷಣ ನಿಮ್ಗೆ ಯಾರು ನೆನಪು ಬರೋದು? ಎಲಿಷಾ. ಆಮೇಲೆ ಕೇಳೋದಕ್ಕೆ ಇಷ್ಟ ಇದೆಯಾ? ಬರೋ ಸರಿ ಬಂದರೆ ಹೇಳೋಣ. ಈಗಲೇ ಹೇಳ ಸ್ತೋತ್ರ. ಸಂತೋಷ್ ಪಾಸ್ಟರ್ ವಾಚಿಂಗ್, ಯಾಕಂದರೆ ಆಡಿಟೋರಿಯಂ ಬಿಟ್ಕೊಡೋ ಟೈಮ್ ಆಗಿದೆ. ಏಲಿಯನು ಅದ್ಭುತ ಮಾಡ್ತಾ ಇದ್ದನು. ಏಲಿಯನ ಕೈ ಕೆಳಗಡೆ ಇದ್ದಂಥ ಏಲಿಯನ ಎತ್ತಲ್ಪಡುವಾಗ ಏಲಿಷನ ಬಳಿ ಕೇಳ್ತಾ ಇದ್ದಾನೆ, ನಾನು ನಿನ್ನಿಂದ ಎತ್ತಲ್ಪಡುವಾಗ ನಾನು ನಿನಗೋಸ್ಕರ ಏನು ಮಾಡಬೇಕು? 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯ 12ನೇ ವಾಕ್ಯ ಗಮನಿಸ್ರಿ. ಇಲ್ಲಿ ನೋಡ್ರಿ, ನಾನು ಹೇಳಿ ಹೋಗ್ತೀನಿ. ಏಲಿಯನು ಹೇಳಿದನು, ನಾನು ನಿನ್ನಿಂದ ಎತ್ತಲ್ಪಡುವಾಗ ನಾನು ನಿನಗೇನು ಮಾಡಬೇಕನ್ನುತ್ತಿ? ಎಲಿಷನು ಹೇಳಿದನು, ಸ್ವಾಮಿ ನಿನ್ನ ಹತ್ರ ನಾನೇನು ಕೇಳಲಿ? ಬೆಳಗಾಮಲ್ಲಿ 4 ಅಂತಸ್ತು ಬಿಲ್ಡಿಂಗ್ ಕೇಳೋಣ ಅಂದರೆ ನಿನಗದಿಲ್ಲ. ಬೆನ್ಸ್ ಕಾರ್ ಕೇಳೋಣ ಅಂದರೆ ಅದು ನಿನಗಿಲ್ಲ. ಎಲ್ಲಾದರೂ ಆಸ್ತಿ ಮಾಡಿಟ್ಟಿದೆಯಾ? ಏನೂ ಇಲ್ಲ. ಸ್ತೋತ್ರ. ನೀನೊಬ್ಬ ಸೇವಕ, ನಿನ್ನಲ್ಲಿ ನಾನು ಕೇಳಿದ್ರೆ ಇನ್ನೇನು ಕೇಳ್ಬೋದು? ನಿನ್ನಲ್ಲಿ ಇದ್ದಿದ್ದು ಒಂದೇ ಒಂದು ನಾನು ಕಂಡಿದ್ದು ಆತ್ಮನ ಅಭಿಷೇಕ, ಅದರ ದುಪ್ಪಟ್ಟಾದ ಅಭಿಷೇಕ ನನಗೆ ಕೊಡು. ಆಗಿನ ಕಾಲದಲ್ಲಿ ಗಮನ ಇಟ್ಕೊಳ್ರಿ, ಎಲ್ಲ ಇಲ್ಲಿ ಗಮನಿಸ್ರಿ, ಇದನ್ನು ಅರ್ಥ ಮಾಡ್ಕೊಳ್ರಿ. ಆಗಿನ ಕಾಲದಲ್ಲಿ ಏಲಿಯನಿಗೆ ಮದುವೆ ಆಗಿರಲಿಲ್ಲ. ಏಲಿಯನ ಕುರಿತಾದಂಥ ಚರಿತ್ರೆ ನಮಗೆ ಗೊತ್ತಿಲ್ಲ. ಆ ಥರ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಹೇಳಲಿಲ್ಲ. ತಿಷ್ಬಿಯನಾದ ಏಲಿಯನು, ಇಂಟ್ರೊಡಕ್ಷನ್ ಅಷ್ಟೇ. ತಿಷ್ಬಿಯನಾದ ಏಲಿಯನು, ಅವನ ಕುರಿತಾಗಿ
ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಹೇಳಿದ್ದು, ಏಲಿಯನು ನಮಗೆ ನಮ್ಮಂತೆ ಸ್ವಭಾವವುಳ್ಳ ಮನುಷ್ಯನಾಗಿದ್ದ. ಸ್ತೋತ್ರ. ಅಷ್ಟು ಮಾತ್ರ ಗ್ಯಾರಂಟಿ. ನಮ್ಮಂತೆ ಮನುಷ್ಯ ಅಂದಿದ ತಕ್ಷಣ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಂತ ಊಹಿಸ್ಬೇಡ್ರಿ. ಎಲ್ಲೂ ಹೇಳಲಿಲ್ಲ, ಅದರಿಂದ ನಾನು ಅದು ಏನು ಹತ್ತು ಕಡೆ ಹೋಗೋದಿಲ್ಲ. ಆದರೆ ಆ ಕಾಲದಲ್ಲಿ ಏಲಿಷನು 12 ಜೋಡಿ ಎತ್ತುಗಳನ್ನು ಉಳ್ತಾ ಇರುವಾಗ, 12 ಜೋಡಿ ಎತ್ತುಗಳಲ್ಲಿ ಒಂದು ಜೋಡಿಯನ್ನು ತಾನೇ ಉಳ್ತಾ ಇರುವಾಗ, ಏಲಿಯನು ಆ ಮಾರ್ಗವಾಗಿ ಬರುವಾಗ ಹೊದಿಕೆಯನ್ನು ಅವನ ಮೇಲೆ ಹಾಕಿ ಸೇವೆಗಾಗಿ ಅವನ್ನ ಬೇರ್ಪಡಿಸ್ತಾನೆ. ಹೊದಿಕೆ ಹಾಕೋದು ಯಾರಿಗೆ ಗೊತ್ತಾ? ಹೊದಿಕೆ ಹಾಕೋದು ಯಾರಿಗೆ ಗೊತ್ತಾ? ಆ ಕಾಲದ ಪ್ರಮಾಣ, ಒಬ್ಬನ ಮೇಲೆ ಹೊದಿಕೆ ಹಾಕಿದ್ರೆ, ಮ್ಯಾಂಟಲ್ ಹಾಕಿದ್ರೆ, ಆ ವ್ಯಕ್ತಿಯನ್ನು ಮಗನಾಗಿ ದತ್ತು ತೆಗೆದುಕೊಳ್ಳೋದು. ಏಲಿಯನು ಏಲಿಷನನ್ನು ದತ್ತು ತೆಗೆದುಕೊಳ್ತಾ ಇದ್ದಾನೆ. ದತ್ತು ತೆಗೆದುಕೊಂಡ ನಂತರ ಅವತ್ತಿನಿಂದ ಏಲಿಷನು ಏಲಿಯನ ಸಂಗಡ ನಡೀತಾ ಇದ್ದಾನೆ. ಈಗ ಏಲಿಯನು ಎತ್ತಲ್ಪಡುವ ಕಾಲದಲ್ಲಿ ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಇವನು ಕೇಳ್ತಾನೆ. ಕೇಳುವಾಗ ಗಮನ ಇಟ್ಟು ಕೇಳ್ರಿ, ಆ ಡಬಲ್ ಪೋರ್ಷನ್ ಎನ್ನುವುದು ಆಗಿನ ಕಾಲದ ಪ್ರಮಾಣ. ಮಗನಾಗಿ ಒಂದು ತಂದೆಗೆ 2 ಮಕ್ಕಳಿದ್ರೆ ಅವನಿಗೊಂದು 3 ಎಕರೆ ಜಮೀನಿದ್ರೆ, ದೊಡ್ಡ ಮಗನಿಗೆ 2 ಎಕರೆ, ಚಿಕ್ಕ ಮಗನಿಗೆ 1 ಎಕರೆ. ದೊಡ್ಡ ಮಕ್ಕಳು ಸ್ತೋತ್ರ ಹೇಳಲಿಲ್ಲ, ಚಿಕ್ಕ ಮಕ್ಕಳು ಸ್ತೋತ್ರ ಹೇಳಲಿಲ್ಲ ಇಲ್ಲಿ. ಈಗ ಹಂಗಲ್ಲ, ಎಲ್ಲ ಸಮ ಬಂದ್ಬಿಡಬೇಕು. ಹೆಣ್ಣು ಮಕ್ಳಿಗೂ ಸಮ ಇದೆ. ಸಹೋದರಿಯರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ನಿಮಗೂ ನಿಮ್ಮ ಅಪ್ಪನ ಆಸ್ತಿಯಲ್ಲಿ ಸಮವಾದ ಪಾಲು ದೊರಕಬೇಕು ಅಂತ. ಹೇಳಿಲ್ಲ ಅಂತ ಬೇಡ, ಅದಕ್ಕೆ ಹೇಳಿಕೊಡ್ತಾ ಇದ್ದೀನಿ. ಮನೆಗೆ ಹೋಗಿ ಕಿರಿಕಿರಿ ಮಾಡಿಬಿಟ್ಟು ಆಮೇಲೆ ಈ ಪಾಸ್ಟರ್ ಬಂದರೆ ನಮ್ಮ ಮನೆ ಕುಟುಂಬ ಸಮಾಧಾನ ಕೆಡಿಸ್ಬಿಟ್ರು ಅಂತ ಹೇಳ್ಬೇಡ್ರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಹಂಗಿದೆ. ಇಸ್ ಇಟ್ ರೈಟ್? ಆಮೇಲೆ ಹೆಣ್ಮಕ್ಳು ಒಂದು ಸ್ತೋತ್ರ ಹೇಳ್ತಾರೆ ಅಂದ್ಕೊಂಡೆ. ಸ್ತೋತ್ರ. ಆಮೇಲೆ ಆಗಿನ ಕಾಲದಲ್ಲಿ ದತ್ತು ತೆಗೆದುಕೊಂಡಂಥ ಈ ಮಗನಿಗೆ ಡಬಲ್ ಪೋರ್ಷನ್ ಕೊಡಬೇಕು. ವಾಟ್ ಎವರ್ ಇಟ್ ಈಸ್, ಅವನ ಆಸ್ತಿಯಲ್ಲಿ 2 ಪಟ್ಟನ್ನು ಕೊಡಬೇಕು. ಇವನು ಕೇಳಿದ ಆತ್ಮನನ್ನು. ಅದಕ್ಕೆ ಏಲಿಯನು ಎತ್ತಲ್ಪಡುವಾಗ ಏಲಿಷನು ಕೂಗುದನ್ನು, ತಂದೆ ತಂದೆ, ಇಸ್ರಾಯೇಲರ ರಥಾಶ್ವಗಳಾದವನೇ. ತಂದೆ ತಂದೆ ಎಂದು ಕರೆಯೋದಕ್ಕೆ ಇವನ ಮಗನು ಅವನ ತಂದೆಯಾಗಿದ್ದನು. ಆಮೇಲೆ ಇನ್ನ ಗಮನಿಸ್ರಿ, 12ನೇ ವಾಕ್ಯಕ್ಕೆ ಬಂದಾಗ, ಏಲಿಯನು ಎತ್ತಲ್ಪಟ್ಟನು, ಏಲಿಷನು ಕಂಡನು. ಎಲ್ಲರೂ ಹೇಳ್ರಿ, ಕಂಡನು. ಏಲಿಷನು ಕಂಡನು. ಆಮೇಲೆ ಸ್ವಲ್ಪ ಸಮಯದ ನಂತರ ಏಲಿಷನು ಏಲಿಯನನ್ನ ಕಾಣಲಿಲ್ಲ. ವಾಕ್ಯ ಹಾಗೆ ಬರೆದಿರೋದು. ಹೌದಾ ಪಾಸ್ಟ್ರೆ? ಓದಿ 12ನೇ ವಾಕ್ಯ. ಎಲಿಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು, ಏಲಿಷನಿಗೆ ಕಾಣಿಸದೆ ಹೋದ ಮೇಲೆ, ಲಿಸನ್, ಕಾಣಿಸದೆ ಹೋದ ಮೇಲೆ ಏಲಿಷನು ತನ್ನ ಬಟ್ಟೆಯನ್ನ 2 ತುಂಡಾಗಿ ಹರಿದನು. ಇಲ್ಲೇ ನಾನು ಹೇಳಬೇಕಾಗಿರೋದು, ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಬೇಕು, 2 ಪಟ್ಟಿನ ಅಭಿಷೇಕ ಬೇಕು. ಬಟ್ ಹಳೆ ವಸ್ತ್ರ ಇರೋದ್ರಿಂದ ನಿನಗದು ಸಿಗೋದಿಲ್ಲ. ನಿನ್ನ ಹಳೆ ಸ್ವಭಾವ ಇರೋದ್ರಿಂದ ನಿನಗದು ಸಿಗೋದಿಲ್ಲ. ಹಳೆ ನಡತೆ ಇರೋದ್ರಿಂದ ಸಿಗೋದಿಲ್ಲ. ನೀನು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ನಿನ್ನ ಹಳೆ ವಸ್ತ್ರವನ್ನು ಹರಿಯಬೇಕು. ಏಲಿಷನು ಹರಿದನು. ಆಗ ಏಲಿಯನ ಮೇಲಿಂದ ಹೊದಿಕೆ ಅವನ ಮೇಲೆ ಬಿದ್ದಿತು. ಇವತ್ತು ಕೆಲವರ ಮನಸ್ಸು ಬದಲಾಯಿಸ್ಕೊಂಡ್ರೆ ಹೊಸ ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ. ಇವತ್ತು ರಾತ್ರಿ ನೀವು ಮಾರ್ಪಾಡಾದವರ ಹಾಗೆ ಪ್ರಬೋಧನೆಗಳನ್ನು ಮಾಡ್ತೀರಾ. ನೀವು ಕೈ ಇಟ್ಟರೆ ರೋಗಿಗಳು ಸೌಖ್ಯವಾಗ್ತಾರೆ. ನೀವು ಬೆರಳು ತೋರಿಸಿದ್ರೆ ದೆವ್ವಗಳ ಗಡಗಡ ಎಂದು ನಡುಗುತ್ತೆ. ನೀವು ಬಾಯಿ ತೆರೆದ್ರೆ ಆತ್ಮನ ಬೆಂಕಿ ನಿಮ್ಮ ಬಾಯಿಯಿಂದ ಹೊರಗಡೆ ಬರುತ್ತೆ. ಸತ್ತ ಶವಗಳನ್ನು ನೀವು ಎಬ್ಬಿಸುತ್ತೀರಾ. ಹಲ್ಲೆಲೂಯಾ, ಆಮೆನ್. ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ಆಗಲ್ಲ. ನಿನ್ನ ಹಳೆ ನಡವಳಿಕೆ ಮೂಲಕ. ಅದಕ್ಕೆ ಪೌಲನು ಹೇಳ್ತಾನೆ, ನಿಮ್ಮ ಮನಸ್ಸುಗಳನ್ನು ರೂಪಾಂತರ ಪಡಿಸಿಕೊಳ್ಳ್ರಿ, ನವೀಕರಿಸ್ರಿ.
ರಿನ್ಯೂ ಯುವರ್ ಮೈಂಡ್. ಹಳೆ ಮೈಂಡ್ ಸೆಟ್ಟಲ್ಲಿ ಇರಬೇಡ್ರಿ. ಎಸ್, ನಾನು ಕಾಣುವ ಮಂಡಳ ಏನೇ ಹೇಳಿದ್ರು ಕಾಣದೇ ಇರುವ ಮಂಡಳ ನೋಡ್ತಾ ಇದ್ದೀನಿ. ನನ್ನ ದೇವರು ನನಗಾಗಿ ಮಾಡ್ತಾನೆ. ಕಾಣುವ ಮಂಡಳದಿಂದ ಕಾಣದೇ ಇರುವ ಮಂಡಳವನ್ನು ಟಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇ ಒದಿಕೆ ಬಿತ್ತು. ಆ ಒದಿಕೆಯನ್ನು ತಗೊಂಡ ಅವನು ಹೇಳ್ದ, ಏಲಿಯನ ದೇವರು ಎಲ್ಲಿ? ಏಲಿಯನ ದೇವರು ಎಲ್ಲಿ? ಒದಿಕೆ ಬಿತ್ತು. ಆ ಒದಿಕೆಯನ್ನು ತಗೊಂಡ ಯೋರ್ದಾನೆ, ದಾರಿ ಬಿಡದೇ ಇದ್ದ ಯೋರ್ದಾನೆ, ಮುಂದಕ್ಕೆ ಬಿಡದೇ ಇದ್ದ ಯೋರ್ದಾನೆ, ನನ್ನ ಜೀವನವನ್ನು ಮುಂದಕ್ಕೆ ಬಿಡದೇ ಇದ್ದ ಯೋರ್ದಾನೆ, ನನ್ನನ್ನು ರೋಗಿಯಾಗಿ ಮಾಡಿದ ಯೋರ್ದಾನೆ, ಸಾಲಗಾರನಾಗಿ ಮಾಡಿದ ಯೋರ್ದಾನೆ, ನಿನ್ನನ್ನು ನನ್ನ ಮೇಲಿರೋ ಅಭಿಷೇಕದ ಮೂಲಕ ಈಗ ನಾವು ಹೊಡಿತಾ ಇದ್ದಾನೆ. ಆಮೇಲೆ ಯೋರ್ದಾನ್ 2 ಭಾಗವಾಯಿತು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಿಮ್ಮ ಮನಸ್ಸು ನೂತನ ಪಡಿಸ್ಕೊಡ್ರಿ. ಸಮಥಿಂಗ್ ಗಾಡ್ ಇಸ್ ಡೂಯಿಂಗ್ ನ್ಯೂ ಥಿಂಗ್ಸ್. ಆಮೇಲೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18ನೇ ವಚನ, 18ನೇ 19ನೇ ವಚನ ಗಮನಿಸ್ರಿ ಬೇಗ. ಹಳೆ ಕಾರ್ಯಗಳನ್ನು ಮರೆತು ಬಿಡಿ, ಹಳೆ ಅಜ್ಜಿ ಕಥೆ ಬಿಟ್ಟು ಬಿಡ್ರಿ, ಹಳೆ ಸ್ವಭಾವ ಬಿಟ್ಟು ಬಿಡ್ರಿ, ಇನ್ನು ಅದನ್ನ ನಡೆಸ್ಕೊಂಡು ಇರಬೇಡ್ರಿ. ನಾನೊಂದು ಕಾಲದಲ್ಲಿ ಅಪ್ಪೋ ನಿಮ್ಗೆ ಗೊತ್ತಾ ಹೆಂಗ ಆರಾಧನೆ ಮಾಡ್ತಿದ್ದೆ ಅಂದ್ರೆ ಈಗೇನಾಗಿದೆ? ಪ್ಯಾರಲೈಸ್ ಆಗಿದೆಯಾ? ಏನಾಯ್ತು ಈಗ? ಇಲ್ಲ ನಿನ್ ದೇವ್ರೇನು ಪೆನ್ಷನ್ ಹಿಡ್ಕೊಂಡ್ಬಿಟ್ರೇನೋ, ಪೆನ್ಷನ್ ತಗೊಂಡ್ಬಿಟ್ರೇನೋ? ಪ್ರಾಯ ಎಷ್ಟಾದ್ರೂ ಸರಿ ರೀ, ಆರಾಧನೆಗೆ ಮುಪ್ಪಿಲ್ಲ, ಸ್ತೋತ್ರಕ್ಕೆ ಮುಪ್ಪಿಲ್ಲ, ದೇವರಿಗೆ ಸಲ್ಲಬೇಕಾದ ಮಾನಕ್ಕೆ ಮುಪ್ಪಿಲ್ಲ, ದೇವರ ಸೇವೆಯ ವೈರಾಗ್ಯಕ್ಕೆ ಮುಪ್ಪಿಲ್ಲ. ಹಲ್ಲೆಲೂಯಾ. ಪೋಲಿಕಾರ್ಪಿನ್ 83 ವರ್ಷದ ಅಜ್ಜ ನಾನು ಕೊಲ್ಲಬೇಕಾದ್ರೆ ಹೇಳಿದ್ರು, ಈ ವಿಗ್ರಹದ ಮುಂದೆ ಸ್ವಲ್ಪ ಏನು ಸಾಂಬ್ರಾಣಿ ಇದೆಯಲ್ಲ, ಸುಮ್ಮನೆ ಹಿಂಗೆ ತಾಕ್ಬಿಡು, ಒಂದೊಂದು ಸತಿ ಹಾಕ್ಬಿಡು ಅಷ್ಟೇ. ನಾವು ಅರಸನಿಗೆ ಹೇಳ್ಬಿಡ್ತೀವಿ, ಅವನು ಅಡ್ಡ ಬಿದ್ದ ನಮಸ್ಕಾರ ಮಾಡಿಬಿಟ್ಟ ಅಂತ. ಪೋಲಿಕಾರ್ಪಿನ್ ಈಗ ಹೇಳಿದ್ರು, ನಕ್ಕೊಂಡು ಹೇಳಿದ್ರು, 83 ವರ್ಷದ ಅಜ್ಜ ತಾನು 86 ಅಷ್ಟೇ, 83 ತಾನು ನಡುಗುತ್ತಾ ಹೇಳ್ದ, ಕಳೆದ 83 ವರ್ಷಗಳ ಕಾಲ ಯೆಹೋವನು ನನಗೆ ಒಳ್ಳೆ ಕುರುಬನಾಗಿದ್ದನು. ಈ ಒಳ್ಳೆ ಕುರುಬನನ್ನು ಮರೆತುಬಿಟ್ಟು ಈ ಜೀವ ಊರು ಹೋಗು ಕಾಡು ಬಾ ಅನ್ನೋ ಈ ಪ್ರಾಯದಲ್ಲಿ ನಾನು ಸಾಂಬ್ರಾಣಿ ಹಾಕಿ ಇಷ್ಟು ದಿನ ಉಳಿಸ್ಕೊಂಬಂದು ಕಳ್ಕೊಂಬಿಡ್ತೀನೇನೋ. ನೀನು ರಾಜನಿಗೆ ಹೋಗಿ ಹೇಳು, ಇದು ಅಡ್ಡ ಬೀಳೋ ದೇಹ ಅಲ್ಲ. ಹಲ್ಲೆಲೂಯಾ. ಯಾರಾದ್ರೂ ಅಂಥ ಛಲ ಉಳ್ಳವರಿದ್ದಾರೇನ್ರಿ ಇಲ್ಲಿ? ಅಂಥ ವೈರಾಗ್ಯ ಉಳ್ಳವರಿದ್ದಾರೇನ್ರಿ? ಆತ್ಮಿಕರಾದ್ರೆ ವೈರಾಗ್ಯ ಉಳ್ಳವರಾಗಿರ್ಬೇಕು. ಆಮೆನ್, ಆಮೆನ್. ದೇವರ ವಾಕ್ಯ ಹೇಳುತ್ತೆ, ಹಳೆ ಸಂಗತಿಗಳನ್ನು ಮರ್ತು ಬಿಡು, ಪುರಾತನ ಕಾರ್ಯಗಳನ್ನು ಯೋಚನೆ ಮಾಡ್ಕೊಂಡಿರಬೇಡ. ರಿನ್ಯೂ ಯುವರ್ ಮೈಂಡ್. ಇಂದಿನ ಕಾಲದಲ್ಲಿ ಯಾರ ಮನೇಲಾದರೂ ಒಂದು ಟಿವಿ ಇತ್ತು ಅಂದರೆ ಅವ್ರ ಪಾಪಿಗಳು ಅಂತ. ಅದರಲ್ಲೂ ಕೇಬಲ್ ಏನಾದರೂ ಇತ್ತು ಅಂದರೆ ಮಹಾಪಾಪಿಗಳು. ಯಾಕಂದರೆ ಪಾಸ್ಟರ್ಗಳೇ ಪ್ರಸಂಗ ಮಾಡ್ತಾ ಇದ್ರು, ನನ್ನ ಕಿವಿಯಿಂದ ಕೇಳಿಸ್ಕೊಂಡಿದ್ದು ನಾನು ಹೇಳ್ತಾ ಇದ್ದೀನಿ. ಇವಾಗ ಕೆಲವು ಮನೆಗಳಲ್ಲಿ ಕಪ್ಪು ನಾಗರಾವ್ಸ್ ಹೋಗಿದೆ. ಸ್ತೋತ್ರ, ಹಲ್ಲೆಲೂಯಾ. ನಾನು ಕೇಳ್ತೀನಿ, ಇವತ್ತು ಕೇಬಲ್ ಇಲ್ದಿರೋ ಮನೆ ಯಾವುದಿದೆ, ಡಿಶ್ ಇಲ್ದಿರೋ ಮನೆ ಯಾವುದಿದೆ, ಟಿ ವಿ ಇಲ್ದಿರೋ ಮನೆ ಯಾವುದಿದೆ? ಒಬ್ಬ ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾನೆ, ಅವನು ಮರದ ಕೆಳಗಡೆ ಒಂದು ಟಿ ವಿ ಇಟ್ಕೊಂಡಿದ್ದಾನೆ. ಸ್ತೋತ್ರ. ಹಿಂದಿನ ಕಾಲದಲ್ಲಿ ಲ್ಯಾಮ್ಲೆಟ ಗಾಡಿ ಬಂದರೆ ಸಾಕು, ಊರವರೆಲ್ಲ ಓಡ್ ಬಂದ್ಬಿಡೋರು. ಉಲ್ಲುಲ್ಲು ಮೋಟ್ರ್ ಬೈಕು ಬಾ 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 ಬಾದ. ಈಗ ಬೆನ್ಸ್ ಕಾರ್ ಬಂದ್ರೆ ತಿರುಗಿ ನೋಡೋರಿಲ್ಲ. ಈಗಲೂ ಲ್ಯಾಮ್ಲೆಟ್ ಅಲ್ಲ ರೀತಿಯೆಲ್ಲ ಜೀವನ ಮಾಡೋಂಥ ವಿಶ್ವಾಸಿಗಳಿದ್ದಾರೆ.
ನಾನು ಅಮೇರಿಕಾದಲ್ಲಿ ಪಾಸ್ಟ್ರ್ ಗೊತ್ತು, ಈಗಲೂ ಕೆಲ ಸಭೆಗಳಿಗೆ ಹೋದರೆ ಈ ರೌಂಡ್ ಡ್ರಮ್ ಇದೆಯಲ್ಲ, ಸತ್ತಾಗ ಹೊಡಿತಾರಲ್ಲ, ಆ ಥರ ಒಂದು ಡ್ರಮ್ ಇದೆ. ಆ ಡ್ರಮ್ ಹೊಡೆದ್ರೇ ಇವ್ರಿಗೆ ಆತ್ಮ ಬರೋದು. ಈ ಡ್ರಮ್ ನಿಂತೋದ್ರೆ ಅವ್ರಿಗೆ ನಿಂತೋಗ್ತಾರೆ. ಹಾಂ, ಡ್ರಮ್ಮಲ್ಲಿ ಆತ್ಮ ಇರೋದು. ಮೈಂಡ್ ಸೆಟ್ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿರಿ. ಹಳೆ ಪುರಾತನವಾದ ಕಾರ್ಯಗಳನ್ನು ತೆಗೆದುಹಾಕ್ರಿ, ಹಳೆ ಪಾರಂಪರೆಯನ್ನು ತೆಗೆದುಹಾಕ್ರಿ, ಹಳೆ ಕೆಟ್ಟ ಚಟವನ್ನು ತೆಗೆದುಹಾಕ್ರಿ, ಹಳೆ ಕೆಟ್ಟ ಸ್ವಭಾವವನ್ನು ತೆಗೆದುಹಾಕ್ರಿ. ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ಮತ್ಸರ, ಕಕ್ಷಭೇದ, ವಿಗ್ರಹಾರಾಧನೆ, ಇಂಥ ದುಂದುತನ, ಇಂಥ ಕೆಟ್ಟ ನಡತೆಗಳನ್ನೆಲ್ಲ ನಿಮ್ಮಿಂದ ತೆಗೆದುಹಾಕಿ ಮನಸ್ಸನ್ನು ನೂತನ ಪಡಿಸ್ಕೊಳ್ರಿ. ಕಾರಣ ದೇವರು ನಿಮ್ಮನ್ನು ಕರಿತಾ ಇರೋದು ಕೆಳಗಿನವರಾಗೋದಕ್ಕಲ್ಲ, ಮೇಲಿನವರಾಗೋದಕ್ಕೆ. ಅದಕ್ಕಾಗಿ ದೇವರು ಕರಿತಾ ಇದ್ದಾನೆ, ಆಮೇಲೆ ನೀನು ಏರು ಬಂದರೆ ಏನಾಗುತ್ತೆ? ಹಳೆ ಸಂಗತಿಗಳನ್ನು ಮರೆತು ಬಿಡು. ಈಗ ಓದಿ ಸರ್, ಬೆಳಗಾವಿ ಎಕ್ಸ್ಪ್ರೆಸ್. ಈಗ ಹೊಸ ಕಾರ್ಯವನ್ನು ಮಾಡುವೆನು. ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಕರ್ತನ ಹೇಳ್ತಾ ಇದ್ದಾನೆ, ನೀನು ಹಳೆ ಪುರಾತನವಾದ ಕತೆ ಇದೆಯಲ್ಲ, ನಿಮ್ಮ ಅಜ್ಜೆ ಕಾಲದಲ್ಲಿ ಇದ್ದಂಥ ಆ ಕತೆ ಎಲ್ಲ ಬಿಟ್ಬಿಡು. ಇವತ್ತು ನಿನಗಾಗಿ ದೇವರು ಹೊಸ ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ. ಆರ್ ಯು ರೆಡಿ ಟು ರಿಸೀವ್? ನೀವು ಅದಕ್ಕೆ ತಯಾರಾಗಿದ್ದೀರಾ? ಎಲ್ರಿಗಲ್ಲ ಇರೋದು, ಎಲ್ರಿಗಲ್ಲ. ಮನೆಗೆ ಹೋಗೋರು ಹೋಗ್ರಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆದರೆ ಹೊಸ ಕಾರ್ಯ ಕೇಳಲೇಬೇಕೆನ್ನೋರು ಮಾತ್ರ ಉಳ್ಕೊಳ್ರಿ. ಒಂದು ಹೇಳ್ತೀನಿ, ಹಲ್ಲೆಲೂಯಾ, ಹಳೆ ಮೈಂಡ್ ಸೆಟ್ ಇರೋವನು ಅವನು ಇನ್ನು ಯೇಸು ಸ್ವಾಮಿ ಬಂದು ಹೋದ್ರು ಅವನು ಇಲ್ಲೇ ಇರ್ತಾನೆ. ಹೊಸ ಮೈಂಡ್ ಸೆಟ್ ಇರೋನ ಕಣ್ಣು ರೆಪ್ಪೆ ಮಿಟುಕಿಸುವುದರ ಒಳಗಾಗಿ ಪಕ್ಕನೆ ಕ್ರಿಸ್ತನಲ್ಲಿ ಒಯ್ಯಲ್ಪಡುತ್ತಾನೆ. ಹಲ್ಲೆಲೂಯಾ. ಅಂಥವ್ರು ಯಾರಾದರೂ ನನ್ನ ಜೊತೆ ಇದ್ರೆ ಅಂಥವ್ರು ಮಾತ್ರ ಒಂದು ಗಟ್ಟಿ ಆಗೋದು ಆಮೇಲೆ ಹೇಳ್ರಿ. ಬೆಳಗಾವಿಗೆ ಬರ್ಬೇಕೇನ್ರಿ ಮತ್ತೆ ನಾನು? ನನ್ನ ಪ್ರಸಂಗ ಚೆಲುವಿದ್ದೀನಿ ರೀ. ಹಾಂ, ನಿಮ್ಮ ಭಾಷೆಯಲ್ಲಿ ಚೆಲುವಿದೆಯಲ್ರಿ ಅಂತ ಕೇಳಬೇಕು, ಅವಾಗಲೇ ನಿಮ್ಗೆ ಅರ್ಥ ಆಗತ್ತೆ. ಆಮೇಲೆ ನಾನು ಹೊಸ ಕಾರ್ಯವನ್ನು ಮಾಡುವೆನು. ಎಂಥ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ದು? ಆವಾಗ ನಾವು ತಗೊಂಡೋಗೋದು 1947 ಸ್ಟೋರಿ ತಗೊಂಡೋಗಿ ದೇವ್ರ ಹತ್ರ, ದೇವ್ರೆ ನಿನಗೆ ಗೊತ್ತಾ, ನಾವು 1947ರಿಂದ ಪ್ರತಿ ಬರ್ತಿದ್ದೆ ದೇವ್ರ ಹತ್ರ. ನಿನ್ನ ತೆಗೆದಾಕ್ಬೇಕಕ್ಕೆ 2020 ಮುಂದಕ್ಕೆ ನಡೆಯೋದು ನಾನು ಹೇಳ್ಬೇಕಂತ ಬಂದಿದ್ರೆ 2047 ಹಳೆ ಸಿಲ್ವರ್ ಜೂಬ್ಲಿ ಆಚರಿಸ್ತಾ ಇದೆಯಾ ಈಗಲೂ? ಕೆಲವು ವಿಶ್ವಾಸಿಗಳು ಇವುಗಳು ಸಿಲ್ವರ್ ಜೂಬ್ಲಿ ಹಳೇ ರಕ್ಷಣೆ ಹೊಂದಾಗ ತತ್ತ ಲಲ್ಲಲ ಅಂದಿದ್ರು, ಅನ್ಯ ಭಾಷೆ ವಾಣಿ ಆಡಿದ್ದು. ಇವತ್ತು ಅದೇ ಆಡ್ತಾ ಇದ್ದಾರೆ, ತತ್ತ ಲಲ್ಲಲ ತತ್ತ ತತ್ತ ಲಲ್ಲಲ ಲಲ್ಲಲ ತತ್ತ. ಸಂಗೀತ ಪಾಠಕ್ಕೂ ಆದರೂ ಕಲ್ತಿದ್ರೆ ಸಂಗೀತ ಪ್ರಿಯರಾಗಿರೋರು. ರಿನ್ಯೂ ಯುವರ್ ಮೈಂಡ್ ಸೆಟ್. ದಿನ ನೀನು ಬೆಳೀತಾ ಇರು, ಕ್ರಿಸ್ತನಲ್ಲಿ ಬೆಳೀತಾ ಇರು ನೀನು. ಹಲೋ, ಕ್ರಿಸ್ತನಲ್ಲಿ ಬೆಳೀತಾ ಇರು. ಲೋಕಕ್ಕೆ ನೀನು ದೂರ ಆಗ್ತಾ ಇರ್ತೀಯ, ಅಪ್ಪನ ಮನೆಗೆ ಹತ್ರ ಆಗ್ತಾ ಇದೀಯಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೀನು ಸತ್ತಾಗ ನಿನಗೆ 3 ಅಡಿಗೆ 6 ಅಡಿ ಹಳ್ಳ ತೋಡಿ ನಿನಗೆ ಒಳ್ಳೆ ಟೀ ಕುಡ್ಡಲ್ಲೇ ಬಾಕ್ಸ್ ಮಾಡಿ ಅದ್ರ ಒಳಗಡೆ ಸ್ಪಾಂಜ್ ಹಾಕಿ ನೈಲಾನ್ ಬಟ್ಟೆಯಿಂದನೇ ನಿನಗೆ ಅದು ಕವರ್ ಮಾಡಿ ನಿನಗೆ ಕೋಟ್ ಹಾಕಿ ಸೂಟ್ ಹಾಕಿ ನಿನಗೆ ಸ್ಪ್ರೇ ಹೊಡೆದು ನಿನ್ನನ್ನು ಅದ್ರ ಒಳಗಡೆ ಮಲಗಿಸ್ಬಿಟ್ಟು ಬಾಯ್ ಅನ್ನುವಾಗ ಪರಲೋಕದ ದೇವರು ಏರಿ ಬಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೀನು ಏನೇ ಸಂಪಾದನೆ ಮಾಡಿದ್ರು, ಏನೆಲ್ಲ ಕೂಡಿಸ್ಕೊಂಡ್ರು, ಇಲ್ಲಿ ಅವರೆಲ್ಲರೂ ಗುಡ್ ಬಾಯ್ ಅಂತಾರೆ. ಆದ್ರೆ ನನ್ನ ದೇವರು ಹೇಳ್ತಾನೆ, ಏರಿ ಬಾ, ಏರಿ ಬಾ. ಕಮ್ ಆನ್, somebody shout ಏರಿ ಬಾ. ಹಲ್ಲೆಲೂಯಾ. That's what I am telling you. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾವು ಅಪ್ಪನ ಮನೆಗೆ ಹತ್ತಿರವಾಗ್ತಾ ಇದ್ದೇವೆ. ಒಂದೊಂದು ದಿನ ದುಷ್ಟಕುಮಾರ ಅಪ್ಪನ ಮನೆಯಿಂದ ದೂರ 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 ತಿರುಗಿ ನೋಡಿದಾಗ ಬಹುದೂರ. ಸ್ತೋತ್ರ. ಬಹುದೂರ. ಅವನನ್ನು ನಾವು ಕರೆಯೋದೇನು ಗೊತ್ತಾ? ದುಷ್ಟಕುಮಾರ ಅಂತ. ನಿಜವಾಗ್ಲೂ ಹೇಳಿದ್ರೆ ಅವನು ಒಳ್ಳೆ ಕುಮಾರ.
ಎಲ್ಲ ಮಿಕ್ಕ ನೋಡ್ತಾ ಇದ್ದಾರೆ. ಅವನು ನಿಜವಾಗಿ ನೋಡಿದ್ರೆ ಒಳ್ಳೆ ಕುಮಾರ. ಯಾಕಂದರೆ ಅವನಪ್ಪನ ಮನೆ ಕುರಿತು ಅವನಿಗೆ ಒಂದು ಜ್ಞಾನ ಬಂದಾಗ, ಬುದ್ಧಿ ಬಂದಾಗ, ಸ್ತೋತ್ರ, ಅವನ ಅಪ್ಪನ ಮನೆಗೆ ಹತ್ರ ಬಂದ. ಅವನು ಒಳ್ಳೆ ಕುಮಾರ. ಪ್ರಸಂಗ ಕೇಳಿ ದೂರ ಹೋಗ್ತಾ ಇದ್ದೀವಲ್ಲ, ನಾವು ದುಷ್ಟ ಕುಮಾರಗಳು. ನಿಮ್ಗೆ ಅರ್ಥ ಆಗಲಿಲ್ಲ ನೋಡ್ರಿ. ಲೋಕ ಹೆಂಗಿದೆ ಹೇಳುತ್ತೆ ಅಂದರೆ, ಆನೆಯನ್ನು ಕರೆದು, ಕಾಡಲ್ಲಿರೋಂಥ ಆನೆಯನ್ನು ತಗೊಂಬಂದು ಮಾಹುತ ಏನು ಮಾಡ್ತಾನೆ, ಅದನ್ನು ಪಳಗಿಸಿ ಅದಕ್ಕೆ ಚಿನ್ನದ ಅಣೆ ಪಟ್ಟಿಯನ್ನು ಕಟ್ತಾನೆ. ಅದರ ಮೇಲೆ ಬಂಗಾರದ ಅಂಬಾರಿಯನ್ನು ಕುಣಿಸ್ತಾನೆ. ಇದೆಲ್ಲ ಕುಳಿಸಿ ಇವನು ಪೆನ್ಸಿಲ್ ಕಡ್ಡಿ ಥರ ಇರುವಂಥ ಮಾಹುತ ಅದರ ಮೇಲೆ ಕುತ್ಕೊಂಡು ಆನೆನ ನಿಭಾಯಿಸ್ತಾ ಇರ್ತಾನೆ. ಆನೆ ಅವನು ಹೆಂಗೆ ಹೇಳ್ತಾರೋ ಹಂಗೆ ಹೋಗ್ತಾ ಇರಬೇಕು. ಸ್ತೋತ್ರ. ಒಂದು ದಿನ, ಇದು ಅನೇಕ ದಿನಗಳಿಂದ ನಡೀತಾ ಇತ್ತು. ಒಂದು ದಿನ ಈ ಆನೆ ಯೋಚನೆ ಮಾಡ್ತು, ನಾನು ಎಲ್ಲಿದ್ದೆ, ಹೇಗಿದ್ದೆ. ಆವಾಗ ಅದು ಫ್ಲ್ಯಾಶ್ ಬ್ಯಾಕ್ಗೆ ಹೋಯ್ತು. ಫ್ಲ್ಯಾಶ್ ಬ್ಯಾಕಲ್ಲಿ ಕಾಡಲ್ಲಿದ್ದೆ, ಲೀಲಾಜಾಲವಾಗಿ ಓಡಾಡ್ತಿದ್ದೆ, ಕಂಡು ಮರ ಎಲ್ಲ ತುಳಿದಾಡ್ತಿದ್ದೆ, ಏನು ಬೇಕೆಲ್ಲ ತಿಂತಾಯಿದ್ದೆ, ಆಟ ಆಡ್ತಿದ್ದೆ, ಯಾರು ಹಂಗಿಲ್ಲದೆ ಸ್ವತಂತ್ರವಾಗಿದ್ದೆ. ತಿರ್ಗಾ ಆನೆ ಯೋಚನೆ ಮಾಡ್ತು, ಈಗ ಎಲ್ಲಿದೆಯಾ, ಈಗ ನಾನು ಇಲ್ಲಿದ್ದೀನಿ, ನಿನ್ನ ಯಾರು ನಿಭಾಯಿಸ್ತಾ ಇರೋದು, ಪೆನ್ಸಿಲ್ ಕಡ್ಡಿ ಥರ ಇರೋ ಅಂಥ ಒಬ್ಬ ಮಾಹುತ ನನ್ನ ಮೇಲೆ ಕುತ್ಕೊಂಡು ನನ್ನ ಗಾತ್ರ ಏನು, ಇವನ ಗಾತ್ರ ಏನು. ಇದಕ್ಕೆ ಯೋಚನೆ ಬಂತು ನೋಡ್ರಿ. ಲಿಸನ್, ಭಾಳ ಸ್ವಲ್ಪ ಯೋಚನೆ ಮಾಡಿ. ಇದು ಯೋಚನೆ ಮಾಡಾದಮೇಲೆ ಇದಕ್ಕೆ ಬುದ್ಧಿ ಬಂತು. ಇದು ಏನು ಮಾಡ್ತು, ಎಲ್ಲ ಇವನ ನನ್ನ ಮೇಲೆ ಇವನು ಕುತ್ಕೊಂಡು ಇವನೇನು ದಬ್ಬಾಳಿಕೆ ಮಾಡೋದು, ಸೊಂಡ್ಲ ಹಿಡಿದು ತಗೊಂಡು ಆ ಮಾವುತನ್ನ ಹಿಂಗಾಗಿ ನೆಲ ಕಪ್ಪಳಿಸಿದೆ. ತಡ ಊರವರೆಲ್ಲ ಹೇಳಿದ್ರು, ಆನೆಗೆ ಹುಚ್ಚಿಡ್ದಿದೆ, ಮದ ಹಿಡ್ದಿದೆ, ಆನೆಗೆ ಮದ ಹಿಡ್ದಿದೆ. ಎಲ್ಲ ಚಲ್ಲಾಪಿಲ್ಲಿಯಾಗಿ ಓಡ್ತಾರೆ. ನಾನು ಕೇಳ್ತೀನಿ, ನಿಜವಾಗ್ಲಿ ಹೇಳ್ರಿ, ಆನೆಗೆ ಮದ ಹಿಡ್ದಿದ್ಯಾ, ಸ್ವಸ್ಥ ಬುದ್ಧಿ ಬಂತ? ಊರವ್ರು ಏನಾದರೂ ಹೇಳಿ ನಿಮ್ಮ ಬಗ್ಗೆ. ಊರವ್ರು ಏನಾದ್ರೂ ಹೇಳ್ರಿ, ನಿಮಗೆ ಸ್ವಸ್ಥ ಬುದ್ಧಿ ಬಂತ? ನೀನ್ ಯಾರು? ನಿನ್ನನ್ನು ಕರೆದವನು ಯಾರು? ನೀನು ಯಲೋಕ ಸಂಸ್ಥಾನದವನಲ್ಲ, ನೀನು ಪರಲೋಕ ಸಂಸ್ಥಾನದವನು. ನೀನು ನಿತ್ಯ ಜೀವಕ್ಕೆ ಪಾತ್ರನಾಗಬೇಕಾದವನು. ಆಮೆನ್, ಹಲ್ಲೆಲೂಯ. ಒಂದು ಕಾಲದಲ್ಲಿ ಎಲ್ರಿಗೂ ರಿಂಗ್ ಹಾಕಿದ್ದ, ನನಗೆ ಹಾಕಿದ್ದ, ನಿಮಗೆ ಹಾಕಿದ್ದ. ಅದರಿಂದ ಬಿಚ್ಕೊಂಡು ಹೊರಗಡೆ ಬಂದ ಮೇಲೆ ಸೈತಾನನು ಈಗ ನಮ್ಮ ತಲೆ ಮೇಲೆ ಅಲ್ಲ, ಭುಜದ ಮೇಲೆ ಅಲ್ಲ, ಸೊಂಟದ ಮೇಲೆ ಅಲ್ಲ, ಸೈತಾನ್ ನಮ್ಮ ಕಾಲಿನ ಕೆಳಗಡೆ. ಹಲೋ, ಹಲ್ಲೆಲೂಯ. ನಮ್ಮ ದೇವರು ನಮಗಾಗಿ ಹೊಸ ಕಾರ್ಯ ಮಾಡ್ತಾ ಇದ್ದಾನೆ. ನನಗಾಗಿ ಮಾಡ್ತಾ ಇದ್ದಾನೆ, ನಿಮಗಾಗಿ ಮಾಡ್ತಾ ಇದ್ದಾನೆ, ನಿಮ್ಮ ಮಕ್ಕಳಿಗಾಗಿ ಮಾಡ್ತಾ ಇದ್ದಾನೆ, ನಿಮ್ಮ ಸಭೆಗಾಗಿ ಮಾಡ್ತಾ ಇದ್ದಾನೆ, ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾನೆ. ಒಂದೊಂದು ಸಭೆಗಳಲ್ಲೂ ಸ್ಥಳ ಹಿಡಿಸಲಾರದಷ್ಟು ಆತ್ಮಗಳನ್ನ ದೇವರು ತರ್ತಾನೆ. ಚತುರ್ದಿಕ್ಕುಗಳಲ್ಲಿ ಗಾಳಿ ಪಡೆಯಲ್ಪಡುತ್ತದೆ, ಆತ್ಮಗಳು ಬರ್ತಾರೆ. ಆಮೆನ್, ಆಮೆನ್.